ಕ್ರಿಕೆಟ್ ಫ್ಯಾನ್ಸ್ಗೆ ಸಿಎಲ್ ಟಿ20 ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಗುರು. ಚಾಂಪಿಯನ್ಸ್ ಲೀಗ್ ಟಿ20 ಕಡೆಯಿಂದ ಫುಲ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ಗೆ. ಆ ಗುಡ್ ನ್ಯೂಸ್ ಏನಂತ ತಿಳ್ಕೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಕೊಟ್ಟಿರೋ ಗುಡ್ ನ್ಯೂಸ್ ಏನು ಅಂತ ನೋಡೋಣ. ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಆಲ್ರೆಡಿ ಇನ್ನೇನು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಟೀಮ್ಗಳು, ಬಟ್ ಅನೌನ್ಸ್ ಮಾಡಬೇಕು ಅಂತ ಟೀಮ್ಗಳ ಲೀಸ್ಟ್ ನ ರೆಡಿ ಮಾಡಿದ್ದಾರೆ ಮತ್ತು ಅದೇ ರೀತಿ ಶೆಡ್ಯೂಲ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ಸ್ ಬಂದಿದೆ ಚಾಂಪಿಯನ್ಸ್ ಲೀಗ್ ಟಿ20 ಕಡೆಯಿಂದ. ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಕ್ವಾಲಿಫೈ ಮಾಡ್ಬೇಕು ಅಂತ ಅನ್ಕೊಂಡಿರೋ ಟೀಮ್ಗಳು ಯಾವಪ್ಪ ಅಂದ್ರೆ, IPL ಇಂದ 3 ಟೀಮ್ ಇರುತ್ತೆ. ಟಾಪ್ 3 ಇದ್ದಂತ ಟೀಮು RCB, GT ಮತ್ತು SRH ಅವರು. ಈ 3 ಟೀಮ್ ನ IPL ಇಂದ ಕ್ವಾಲಿಫೈ ಮಾಡ್ಕೊತಾರಂತೆ, ಸೆಲೆಕ್ಟ್ ಮಾಡ್ಕೊತಾರಂತೆ. ಇನ್ನು ಪಾಕಿಸ್ತಾನದಿಂದ ಒಂದು ಟೀಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಟೀಮ್ ಬಗ್ಗೆ ಕನ್ಫರ್ಮ್ ಇಲ್ಲ, ಯಾಕೆ ಅಂದ್ರೆ ಪಾಕಿಸ್ತಾನ ಅವರು ಇಂಡಿಯಾಗೂ ಆಗಲ್ಲ. ಅದರಿಂದ ಏನಾದ್ರು ಇದನ್ನ ಜೈಶ್ ಅವರೇ ICC ಇರೋದ್ರಿಂದ ಇದಕ್ಕೆ ಅಪ್ರೂವ್ ಮಾಡ್ತಾರಾ ಮಾಡಲ್ವಾ ಅನ್ನೋ ಡೌಟ್ ಇದೆ. ಬಟ್ ಪಾಕಿಸ್ತಾನದಿಂದ ಒಂದು ಟೀಮ್ ಬಂದ್ರೆ ಪೇಶೇಶ್ವರ್ ಅನ್ನೋ ಒಂದು ಟೀಮ್ ಬರುತ್ತಂತೆ. ಅಲ್ಲಿ ಬಾಬರ್ ಅಜಮ್ ಅವರು ಕ್ಯಾಪ್ಟನ್ ಆಗಿ ಅಲ್ಲಿ ಗೆದ್ದಿದ್ರು. ಇನ್ನು ನೆಕ್ಸ್ಟ್ ಆಸ್ಟ್ರೇಲಿಯಾದಿಂದ BBL ಇಂದ ಬರೋದು 2 ಟೀಮ್ ಅಂತೆ. ಯಾವಪ್ಪ 2 ಟೀಮು ಅಂದ್ರೆ, ಒಂದು ಪರ್ತ್ ನ ರೆಪ್ರೆಸೆಂಟ್ ಮಾಡೋ ಟೀಮು ಮತ್ತು ಇನ್ನೊಂದು ಟೀಮು ಸಿಡ್ನಿ ಸಿಕ್ಸರ್ಸ್. ಇವೆರಡು ಟೀಮು ಆಸ್ಟ್ರೇಲಿಯಾ ಟಿ20 ಇಂದ ಬರ್ತಾವಂತೆ. ಇನ್ನು ಅದೇ ರೀತಿ ಸೌತ್ ಆಫ್ರಿಕಾ ಇಂದ ಯಾವ ಟೀಮ್ ಬರುತ್ತಪ್ಪ ಅಂದ್ರೆ, ಸನ್ರೈಸರ್ಸ್ ಕೇಪ್ ಟೌನ್ ಒಂದು ಟೀಮ್ ಬರುತ್ತಂತೆ ಮತ್ತು ಅದೇ ರೀತಿ ಪ್ರಿಟೋರಿಯಸ್ ಕ್ಯಾಪಿಟಲ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಟೀಮು ಮತ್ತು ಹೈದರಾಬಾದ್ ಅವರ ಟೀಮ್ ಬರುತ್ತಂತೆ. ಇನ್ನು ನೆಕ್ಸ್ಟ್ ಇಂಗ್ಲೆಂಡ್ ಇಂದ T10 ನಡೀತಾ ಇತ್ತಲ್ಲ, 100 ಲೀಗ್ ಇಂಗ್ಲೆಂಡ್ ಅಲ್ಲಿ, ಅಲ್ಲಿಂದ ಲಂಡನ್ ಬರುತ್ತಂತೆ, ಲಂಡನ್ ನ ರೆಪ್ರೆಸೆಂಟ್ ಮಾಡೋ ಟೀಮು. ಇನ್ನು ನೆಕ್ಸ್ಟ್ ಗ್ಲೋಬಲ್ ಟಿ20 ಲೀಗ್, ಅಲ್ಲಿಂದ ನೈಟ್ ರೈಡರ್ಸ್ ಟೀಮ್, ಕೋಲ್ಕತ್ತಾ ಟೀಮ್ ನ ರೆಪ್ರೆಸೆಂಟ್ ಮಾಡುವಂತ ಟೀಮು ನೈಟ್ ರೈಡರ್ಸ್, ಅದ್ ಬರುತ್ತಂತೆ. ಇನ್ನು ನೆಕ್ಸ್ಟ್ IL T20 ಲೀಗ್ ಇಂದ ಡೆಸರ್ಟ್ ಬೀಪರ್ಸ್ ಅನ್ನೋ ಒಂದು ಟೀಮ್ ಬರುತ್ತಂತೆ. ನೆಕ್ಸ್ಟ್ ಬಾಂಗ್ಲಾದೇಶ್ ಇಂದ ರಂಗ್ಪುರ್ ಅನ್ನೋ ಒಂದು ಟೀಮ್ ಬರುತ್ತಂತೆ, ಬಾಂಗ್ಲಾದೇಶ ರೆಪ್ರೆಸೆಂಟ್ ಮಾಡೋದ್ರಿಂದ. ಟೋಟಲ್ 12 ಟೀಮ್ ಇರುತ್ತೆ ಗುರು. 12 ಟೀಮ್ ನ 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾರಂತೆ. 2 ಗ್ರೂಪ್ಸ್ ಅಲ್ಲಿ 6 ಟೀಮ್ಗಳನ್ನ ಇರ್ತಾರಂತೆ. ಆಮೇಲೆ ಇಲ್ಲಿ ಬರ್ತಾರ ಅಪ್ಡೇಟ್ ಏನಪ್ಪಾ ಅಂದ್ರೆ, IPL ಇಂದ ಬರ್ತಾ ಇರುವಂತ ಟೀಮು ಒಂದು ಗ್ರೂಪ್ ಅಲ್ಲಿ ಇರ್ತಾವಂತೆ, RCB ಮತ್ತು SRH ಅವರು. ಮತ್ತು ಅದೇ ರೀತಿ GT ಅವರು ಇನ್ನೊಂದು ಗ್ರೂಪ್ ಹೋಗ್ತಾರಂತೆ. ಇನ್ನು ನೆಕ್ಸ್ಟ್ PSL ಇಂದ ಬರುವಂತ ಟೀಮ್ ಒಂದು ಗ್ರೂಪ್ ಹೋಗುತ್ತೆ, ಲಂಡನ್ ಇಂದ ಬರುವಂತ ಟೀಮ್ ಒಂದು ಗ್ರೂಪ್ ಹೋಗುತ್ತಂತೆ. ಇನ್ನು ಆಸ್ಟ್ರೇಲಿಯಾ ಇಂದ ಮತ್ತು ಸೌತ್ ಆಫ್ರಿಕಾ ಇಂದ ಬರ್ತಾ ಇರುವಂತ ಟೀಮು, 2 ಟೀಮ್ಗಳು 2 ಗ್ರೂಪ್ಗೆ ಒಂದೊಂದು ಹೋಗುತ್ತೆ. ಇನ್ನು ಮಿಕ್ತವನ್ನ ಈಕ್ವಲ್ ಮಾಡ್ಬಿಟ್ಟು 6 ಟೀಮ್ ನ ಮಾಡ್ತಾರಂತೆ. ಇಲ್ಲಿ ಟಾಪ್ 2 ಬಂದವನ್ನ ಸೆಮಿಫೈನಲ್ ಮತ್ತು ಫೈನಲ್ ನ ಆಡಿಸಿ ಮ್ಯಾಚ್ ನ ಟೂರ್ನಮೆಂಟ್ ನ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ CL T20 ಅವರು. ನಿಮ್ಗೆ ಅನ್ಸುತ್ತೆ ಈ ಸ್ಕ್ವಾಡ್ ಬಗ್ಗೆ, ಈ ಟೀಮ್ ಬಗ್ಗೆ? ನೋಡಿ, ಈ ಟೀಮ್ ಗಳಲ್ಲಿ ಯಾವ ಟೀಮು ಗೆಲ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.